ಹೆತ್ತ ತಾಯಿಯಿಂದಲೇ ಹತ್ಯೆಯಾದಂತಹ ವೆನಿಲಾಗೆ ನ್ಯಾಯ ಸಿಗಲ್ವಾ ಅನ್ನುವಂತಹ ಪ್ರಶ್ನೆ ಉದ್ಭವ ಆಗಿದೆ. 6 ವರ್ಷದ ಬಾಲಕಿ ವೆನಿಲಾ ಕೊಲೆ ಕೇಸ್ನಲ್ಲಿ ಪೊಲೀಸರ ನಿರ್ಲಕ್ಷ್ಯ ಎದ್ದು ಕಾಣ್ತಾ ಇದೆ. ಸಾಕ್ಷ್ಯ ನಾಶ ಮಾಡಿ ತನಿಖೆ ಮೊದಲೇ ಪೊಲೀಸರು ಈ ಕೇಸನ್ನ ಹಳ್ಳ ಹಿಡಿಸಿದ್ರ ಅನ್ನುವಂತಹ ಪ್ರಶ್ನೆ ಇದೆ. ಪೊಲೀಸರ ನಿರ್ಲಕ್ಷ್ಯದ ಬಗ್ಗೆ ನ್ಯೂಸ್ ಫಸ್ಟ್ ನಲ್ಲಿ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನೀಡಲಾಗ್ತಾ ಇದೆ. ಲೋಕಾಯುಕ್ತ ತನಿಖೆ ವೇಳೆ ಸಬ್ ಇನ್ಸ್ಪೆಕ್ಟರ್ ಎಡವಟ್ಟು ಇದೀಗ ಬಯಲಾಗಿದೆ. ಮಾರ್ಚ್ 24ರಂದು 6 ವರ್ಷದ ಬಾಲಕಿ ವೆನಿಲಾ ಮೃತಪಟ್ಟಿರ್ತಾಳೆ. ಕಾಡುಗೋಡಿ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದ್ದಂತಹ ಕೊಲೆ ಪ್ರಕರಣ ಇದು. ಮಾರ್ಚ್ 25ರಂದು ವೈದೇಹಿ ಆಸ್ಪತ್ರೆಯಲ್ಲಿ ಈ ಮೃತ ಬಾಲಕಿ ವೆನಿಲಾ ಮರಣೋತ್ತರ ಪರೀಕ್ಷೆ ನಡೆಯುತ್ತೆ. ಈ ವೇಳೆ ಪೊಲೀಸರು ಸ್ಥಳದಲ್ಲಿ ಮಹಜರನ್ನ ಸರಿಯಾಗಿ ಮಾಡಿಲ್ಲ ಅನ್ನುವಂತಹ ಆರೋಪ ಕೇಳಿ ಬಂದಿದೆ. ವೆನಿಲಾ ಮೃತಪಟ್ಟಿದ್ದಂತಹ ಸ್ಥಳದಲ್ಲಿ FSL ಸ್ಯಾಂಪಲ್ ಅನ್ನ ಕಲೆಕ್ಟ್ ಮಾಡಿರುವುದಿಲ್ಲ. ಮರಣೋತ್ತರ ಪರೀಕ್ಷೆ ದಿನವೇ ವೈದ್ಯರಿಂದ ಈ ಸ್ಫೋಟಕ ಮಾಹಿತಿ ಲಭ್ಯ ಆಗಿರುತ್ತೆ. ಅದೇನು ಅಂತ ಹೇಳಿದ್ರೆ ಮಗುವನ್ನ ಉಸಿರುಗಟ್ಟಿಸಿ ಹಾಗೇನೆ ಹೊಟ್ಟೆ ಭಾಗಕ್ಕೆ ಹೊಡೆದಿದ್ದಾರೆ. ಇದು ಕೊಲೆಯ ರೀತಿಯಲ್ಲಿ ಕಾಣ್ತಾ ಇದೆ ಅಂತ ಹೇಳಿ ವೈದೇಹಿ ಆಸ್ಪತ್ರೆಯ ವೈದ್ಯರು ಅವತ್ತೇ ಹೇಳಿರ್ತಾರೆ. ಆದ್ರೂ ಸಹ ಕೊಲೆ ಪ್ರಕರಣವನ್ನ ದಾಖಲಿಸುವುದಕ್ಕೆ ಸಬ್ ಇನ್ಸ್ಪೆಕ್ಟರ್ ಹಿಂದೇಟನ್ನ ಹಾಕಿದ್ದಾರೆ. ಕೊಲೆ ಕೇಸ್ನ ಬದಲಾಗಿ UDR ಅನ್ನ ದಾಖಲಿಸಿದ್ದಾರೆ ಇನ್ಸ್ಪೆಕ್ಟರ್. 1 ವಾರದಲ್ಲಿ ಯಾವುದೇ ತನಿಖೆ ಮಾಡದೆ ಸಾಕ್ಷ್ಯಗಳ ನಾಶಕ್ಕೆ ಯತ್ನಿಸಿದ್ದಾರೆ ಎನ್ನಲಾಗ್ತಾ ಇದೆ. ಒಂದೇ ವಾರದಲ್ಲಿ UDR ಕೇಸ್ನಲ್ಲಿ ಇಬ್ಬರಿಗೆ ನಿರೀಕ್ಷಣಾ ಜಾಮೀನು ಕೂಡ ಸಿಕ್ಬಿಡತ್ತೆ. ಬಳಿಕ ಪೊಲೀಸರಿಗೆ ದೂರು ಕೊಡುವ ಮುನ್ನ ಲೋಕಾಯುಕ್ತಕ್ಕೆ ದೂರನ್ನ ಕೊಡಲಾಗುತ್ತೆ. ಲೋಕಾಯುಕ್ತಕ್ಕೆ ದೂರು ಕೊಡ್ತಾ ಇದ್ದಂತೆ ಕಾಡುಗೋಡಿ ಠಾಣೆಯಲ್ಲಿ FIR ದಾಖಲಾಗುತ್ತೆ. ಲೋಕಾಯುಕ್ತ ತನಿಖೆ ವೇಳೆ ಸಬ್ ಇನ್ಸ್ಪೆಕ್ಟರ್ ಎಡವಟ್ಟು ಬಯಲಾಗಿದೆ. ಲೋಕಾಯುಕ್ತದಿಂದ ಎಡವಟ್ಟಿನ ಬಗ್ಗೆ ಇದೀಗ ಪೊಲೀಸ್ ಕಮಿಷನರ್ಗೆ ವರದಿಯನ್ನ ನೀಡಲಾಗಿದೆ. ಹಾಗಾದ್ರೆ ಈ ಲೋಕಾಯುಕ್ತ ವರದಿಯಲ್ಲಿ ಏನಿದೆ ಅಂತ ಹೇಳಿ ನೋಡೋದಾದ್ರೆ ಟೋಲ್ CCTVಯನ್ನ ಪರಿಶೀಲನೆ ಮಾಡದೆ ನಿರ್ಲಕ್ಷ್ಯವನ್ನ ತೋರಿದ್ದಾರೆ. ಕೋಲಾರ ಹೋಟೆಲ್ ಬಳಿಯ CCTV ದೃಶ್ಯವನ್ನ ಪಡೆದೇ ಇರುವುದಿಲ್ಲ ಪೊಲೀಸರು ತನಿಖೆಯ ಸಂದರ್ಭದಲ್ಲಿ. ವೈದ್ಯರ ಮಾಹಿತಿ ನಂತರವೂ ಕೂಡ ಕೊಲೆ ಕೇಸನ್ನ ದಾಖಲಿಸಿರೋದಿಲ್ಲ. ಆ ದಿನ ಪ್ರಿಯಾಂಕಾ ಏನೀಗ ಆರೋಪಿ ಇದ್ದಾಳೆ, ಆರೋಪಿ ತಾಯಿ ಪ್ರಿಯಾಂಕಾ ಮತ್ತು ಆಕೆಯ ಬಾಯ್ ಫ್ರೆಂಡ್ ಮೋಹನ್ ಪೊಲೀಸರ ಮುಂದೆ ಇರ್ತಾರೆ. ಆದರೂ ಕೂಡ ಅವರನ್ನ ಅರೆಸ್ಟ್ ಮಾಡದೆ ಆರೋಪಿಗಳಿಗೆ ಸಹಾಯ ಮಾಡಿದ್ದಾರೆ ಎನ್ನುವಂತಹ ಆರೋಪ ಇದೀಗ ಕೇಳಿ ಬಂದಿದೆ. ರಕ್ತ ಇದ್ದಂತಹ ಮೋಹನನ ಕಾರ್ ಏನಿತ್ತು ಅದನ್ನು ಕೂಡ ಪೊಲೀಸರು ಸೀಸ್ ಮಾಡೋದಿಲ್ಲ. ಆ ನಂತರದಲ್ಲಿ ಏನು ಕೊಲೆ ನಡೆಯುತ್ತೆ ಅದಾದ ನಂತರದಲ್ಲಿ 8 ದಿನಗಳ ಬಳಿಕ ಕಾರನ್ನ ವಾಟರ್ ಸರ್ವಿಸ್ಗೆ ಮಾಡಿಸಿದ್ದಾನೆ ಆರೋಪಿ ಮೋಹನ್. ಅಲ್ಲಿಗೆ ಸಾಕ್ಷ್ಯ ನಾಶ ಆಗೋಗ್ಬಿಡತ್ತೆ. ಪೊಲೀಸರು ವಿಲ್ಲಾದ ಮನೆಯಲ್ಲಿ ಬೆಡ್ಶೀಟ್ ಸೀಸ್ ಮಾಡಿಲ್ಲ. ಆ ವಿಲ್ಲಾದಲ್ಲಿ ಈ ಕೊಲೆ ಆಗಿದೆ ಅಂತ ಹೇಳಿ ಏನು ಆರೋಪ ಇದೆ ಆ ವಿಲ್ಲಾದಲ್ಲಿ ಇರುವಂತಹ ಬೆಡ್ಶೀಟ್ ಅನ್ನ ಕೂಡ ಪೊಲೀಸರು ತನಿಖೆಯ ಸಂದರ್ಭದಲ್ಲಿ ಸೀಸ್ ಮಾಡಿರೋದಿಲ್ಲ. ಪೊಲೀಸರು ವಿಲ್ಲಾದ ಮನೆಯಲ್ಲಿ ಬಟ್ಟೆಗಳನ್ನ ಸೀಸ್ ಕೂಡ ಮಾಡಿರೋದಿಲ್ಲ. ಹೀಗಾಗಿ ಇದೆಲ್ಲವೂ ಕೂಡ ಪೊಲೀಸರ ತನಿಖಾ ಲೋಪವನ್ನ ಎತ್ತಿ ಹಿಡಿತಾ ಇದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನಮ್ಮ ಪ್ರತಿನಿಧಿ ಚಂದ್ರಶೇಖರ್ ನೀಡ್ತಾ ಹೋಗ್ತಾರೆ. ಚಂದ್ರಶೇಖರ್, 6 ವರ್ಷದ ಬಾಲಕಿಯ ವೆನಿಲಾಳ ಕೊಲೆಯಲ್ಲಿ ಪೊಲೀಸರ ನಿರ್ಲಕ್ಷ್ಯ ಎದ್ದು ಕಾಣ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡೋದಾದ್ರೆ ಖಂಡಿತವಾಗ್ಲೂ ಪ್ರೀತಿ, ಏನು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೊದಲಿಗೆ ಏನು ಈ ಒಂದು ಪ್ರಕರಣವನ್ನ ಇವರು ದಾಖಲು ಮಾಡ್ಬೇಕಾದ್ರೆ ಎಲ್ಲೋ ಒಂದ್ ಕಡೆ ಎಡವಟ್ಟು ಪೊಲೀಸರು ಮಾಡಿರುವಂತಹದ್ದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇರುವಂತದ್ದು. ಯಾಕೆಂತಂದ್ರೆ ಯಾವುದೇ ರೀತಿಯಾದ ಒಂದು ಸಾವು ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಒಂದು ಮಗು ಸಾವಾಗಿದೆ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಖಾಸಗಿ ಆಸ್ಪತ್ರೆಯಿಂದ ಒಂದು ರಿಪೋರ್ಟ್ ಬಂದ ತಕ್ಷಣದಲ್ಲಿ ಅದನ್ನ UDR ಮಾಡ್ಕೊಂಡಂತ ಸಂದರ್ಭದಲ್ಲಿ ಆ ಒಂದು ಸಾವು ಯಾವ ರೀತಿ ಆಗಿದೆ ಮತ್ತೆ PM ರಿಪೋರ್ಟ್ ಬರೋ ತನಕ ವೇಟ್ ಮಾಡ್ಬೇಕು. ಜೊತೆಗೆ ಡಾಕ್ಟರ್ ಸಜೆಷನ್ ಕೂಡ ತಗೊಳ್ಬೇಕಾಗಿತ್ತು. ಅಂದ್ರೆ ಯಾವ ರೀತಿಯಾಗಿ ಈ ಮಗು ಕಂಡೀಷನ್ ಅಲ್ಲಿ ಏನು ಆಸ್ಪತ್ರೆಗೆ ಬಂದಿದೆ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ತನಿಖೆ ಮಾಡ್ಬೇಕಾಗತ್ತೆ. ಆದ್ರೆ ಎಲ್ಲೋ ಒಂದ್ ಕಡೆ ತಾಯಿ ಬಂದು ಎಲ್ಲ ವಿಚಾರವನ್ನ ಹೇಳಿದ ತಕ್ಷಣದಲ್ಲಿ ತಾಯಿ ಏನ್ ಹೇಳ್ತಾಳೆ ಅದನ್ನೆಲ್ಲವನ್ನ ಕೂಡ ಕೇಳ್ಕೊಂಡು UDR ಅನ್ನ ದಾಖಲು ಮಾಡ್ಕೊಂಡು ಯಾವುದೇ ರೀತಿಯಾದ ತನಿಖೆಗೆ ಮುಂದಾಗೋದಿಲ್ಲ. ಇದು ಮೊದಲನೇದಾಗಿ ಲೋಪ ಎಸಗ್ತಾರೆ. ಅದಾದ ನಂತರದಲ್ಲಿ ಏನು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆ ಒಂದು ಮಗುವಿನ ತಂದೆಗೆ ಗೊತ್ತಾಗುತ್ತೆ. ಮಗುವಿನ ತಂದೆಗೆ ಗೊತ್ತಾದ ತಕ್ಷಣದಲ್ಲಿ ಅವನ್ ದೂರನ್ನ ನೀಡ್ಲಿಕ್ಕೆ ಬರ್ತಾನೆ. ಎಲ್ಲೋ ಒಂದ್ ಕಡೆ ನನ್ನ ಮಗುವಿನ ಸಾವಿನ ಬಗ್ಗೆ ನನಗೆ ಒಂದು ಅನುಮಾನ ಕೂಡ ಇರುವಂತಹದ್ದು. ಯಾಕೆಂತಂದ್ರೆ ನನ್ನ ಜೊತೆಯಲ್ಲಿ ನನ್ನ ಪತ್ನಿ ಇಲ್ಲ, ನನ್ನ ಪತ್ನಿ ಬೇರೊಬ್ಬರ ಜೊತೆಯಲ್ಲಿ ಲಿವಿಂಗ್ ಟುಗೆದರ್ ನಲ್ಲಿದ್ದಾರೆ, ನಾವು ಡೈವರ್ಸ್ ಕೇಸ್ ಕೂಡ ನಡೀತಾ ಇರುವಂತಹದ್ದು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನ ಕೊಟ್ಟು ಅವರಿಗೆ ಒಂದು ಕಂಪ್ಲೇಂಟ್ ಅನ್ನು ಕೂಡ ಕೊಡಕ್ ಹೋಗ್ತಾರೆ. ಅಲ್ಲೊಂದ್ ಕಡೆ ಆ ದೂರನ್ನ
ಏನೋ ಪೊಲೀಸರು ನಿರ್ಲಕ್ಷ್ಯ ಮಾಡ್ತಾರೆ, ಯಾವುದೇ ಕಾರಣಕ್ಕೂ ಅದಕ್ಕೆ ಒಂದು ಮಾನ್ಯತೆಯನ್ನ ಕೊಡೋದಿಲ್ಲ. ಹಾಗಾಗಿ ಅವರು ಏನು ACP DCP ಎಲ್ಲರ ಕಚೇರಿಗೂ ಕೂಡ ಹೋಗಿ ಒಂದು ದೂರನ್ನ ಕೂಡ ಕೊಡ್ತಾರೆ. ಆದ್ರೆ ಯಾರು ಕೂಡ ಅಂದ್ರೆ ಸ್ಟೇಷನ್ಗೆ ಹೋಗಿ ನೀವು ಅಲ್ಲಿ ಮಾಹಿತಿ ಕೊಡಿ ಅನ್ನುವಂತ ಮಾತುಗಳನ್ನ ಹೇಳ್ತಾರೆ ಬಿಟ್ರೆ ಬೇರೆ ಯಾವುದೇ ರೀತಿಯಾದಂತಹ ಯೂಸ್ ಆ ಒಂದು ವಿಸಿಟ್ ನಿಂದ ಇರೋದಿಲ್ಲ. ಹೀಗಾಗಿ ಅವರು ಲೋಕಾಯುಕ್ತಕ್ಕೆ ಬಂದು ಅಲ್ಲಿಯೂ ಕೂಡ ಕಂಪ್ಲೇಂಟ್ ಕೊಡಕ್ಕೆ ಮುಂದಾಗ್ತಾ ಇರುವಂತಹದ್ದು. ಇದೆಲ್ಲವನ್ನ ಹೊರತುಪಡಿಸಿದ್ರೆ ಪೊಲೀಸರು ಮುಖ್ಯವಾಗಿ ಈ ಒಂದು ಇನ್ಸಿಡೆಂಟ್ ಗೆ ಸಂಬಂಧಪಟ್ಟಂತೆ ಇಷ್ಟೆಲ್ಲ ಡೆವಲಪ್ಮೆಂಟ್ ಆಗ್ತಾ ಇದ್ದಂತ ಸಂದರ್ಭದಲ್ಲಿ ಸುಮಾರು 1.5 ತಿಂಗಳು ಕೂಡ ಯಾವುದೇ ರೀತಿಯಾದಂತಹ ತನಿಖೆಯನ್ನ ಮಾಡದೇ ಇರುವಂತಹದ್ದು ಮೇಲ್ನೋಟಕ್ಕೆ ಪ್ರಪ್ರಥಮವಾಗಿ ಲೋಪ ಕಂಡು ಬರ್ತಾ ಇರುವಂತಹದ್ದು. ಯಾಕೆಂತಂದ್ರೆ ಮಗು ಸಾವಾಗಿದೆ ಅಂತ ಅಂದ ತಕ್ಷಣ UDR ದಾಖಲು ಮಾಡಿಕೊಂಡು ಅದಾದ ನಂತರ 3-4 ದಿನದಲ್ಲಿ ಡಾಕ್ಟರ್ ಸಜೆಷನ್ ಅನ್ನ ತೆಗೆದುಕೊಂಡು ಯಾವ ರೀತಿಯಾಗಿ ಈ ಒಂದು ಸಾವಾಗಿದೆ ಅನ್ನುವಂತಹದನ್ನ ನೋಡಿ ಅದಾದ ನಂತರ PM ರಿಪೋರ್ಟ್ ಅನ್ನ ಕನ್ಸಿಡರ್ ಮಾಡಿ FIR ಮಾಡ್ಬೇಕಾಗಿರುತ್ತೆ. ಅದ್ಯಾವುದನ್ನು ಕೂಡ ಮಾಡದೆ ನಿರ್ಲಕ್ಷ್ಯ ವಹಿಸಿರುವಂತಹದ್ದು ಮೇಲ್ನೋಟಕ್ಕೆ ಇಲ್ಲಿ ಲೋಪ ಕಂಡುಬರುತ್ತಿರುವಂತಹದ್ದು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ACP ನೇತೃತ್ವದಲ್ಲಿ ಒಂದು ತನಿಖೆಯನ್ನ ನಡೆಸಿ ವರದಿಯನ್ನ ಹಿರಿಯ ಅಧಿಕಾರಿಗಳು ಕೇಳಿರ್ತಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಏನು ಇನ್ಸ್ಪೆಕ್ಟರ್ ರಂಗಸ್ವಾಮಿ ಜೊತೆಗೆ ಸಬ್ ಇನ್ಸ್ಪೆಕ್ಟರ್ ಸಿಂಗರಾಜ್ ಮೇಲೆ ಈಗಾಗಲೇ ಒಂದು ವರದಿಯನ್ನ ಕೂಡ ನೀಡಿರುವಂತಹದ್ದು. ಪ್ರೀತಿ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.